ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರಾಟೆಕ್ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವತ್ತೊಂದು ಒಳ್ಳೆ ಬರ್ತ್ಡೇಗೆ ವಿಶಸ್ ಕೋರುವಂತ ವಿಡಿಯೋ ಮಾಡಿದ್ದೀನಿ. ಸೊ ಅದ್ರ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ. ಆ ವಿಡಿಯೋದ ಪ್ರಿವ್ಯೂ ಅನ್ನ ಈಗ ನಾವು ನೋಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ. ಚೆನ್ನಾಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇಲ್ಲೇನ್ ದರ್ಶನ್ ಸರ್ ಫೋಟೋ ಯೂಸ್ ಮಾಡಿದ್ದೀನಿ, ಆ ಫೋಟೋ ಜಾಗಗಳಿಗೆ ನಿಮ್ಮ ಫೋಟೋಗಳನ್ನ ಹಾಕೊಂಡು ಎಡಿಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಸಿಂಪಲ್ ಆಗಿದೆ ಎಡಿಟಿಂಗ್. ಸೊ ಜಾಸ್ತಿ ಹೊತ್ತು ನಿಮ್ಗೆ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಜಾಸ್ತಿ ಗ್ರಾಫಿಕ್ಸ್ ಆಗ್ಲಿ ಅಥವಾ ಇನ್ನಿವನ್ ಆಡ್ ಮಾಡುವಂತ ಅವಶ್ಯಕತೆ ಇಲ್ಲ. ತುಂಬಾ ಈಸಿ ಆಗಿದೆ. ಹೇಳ್ತಾ, ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಎಡಿಟಿಂಗ್ ನ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಈಗ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಸೊ ಆಗ ನಿಮ್ಗೆ ಎಡಿಟಿಂಗ್ ತುಂಬಾ ಈಸಿ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ವಿಡಿಯೋ ಕೆಳಗಡೆ ಒಂದೇ ಒಂದು ಪ್ರಾಜೆಕ್ಟ್ ಫೈಲ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಿದ ನಂತರ ನೀವು ಅಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ನೋಡಿ, ಅಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಂಡ್ರೆ ಆಗ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೈಟ್ ಸೈಡ್ ಪ್ರಾಜೆಕ್ಟ್ ಅನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಏನು ಪ್ರಾಜೆಕ್ಟ್ ಫೈಲ್ ನ ಡೌನ್ಲೋಡ್ ಮಾಡಿರ್ತೀರೋ ಡೌನ್ಲೋಡ್ ಮಾಡಿದ ಕೂಡಲೇ ಇಲ್ಲಿ ಇಂಪೋರ್ಟ್ ಆಗಿರುತ್ತೆ. ದರ್ಶನ್ ಬರ್ತ್ಡೇ 2022 ಬೈ ನಕ್ಷತ್ರಾಟೆಕ್ಸ್ಟುಡಿಯೋ ಅಂತ ಈ ತರ ಇರುತ್ತೆ. ಸೊ ನೋಡಿ, ಇಲ್ಲಿ ಒಂದೇ ಒಂದು ಫೋಟೋ ಇರುತ್ತೆ. ಮೇಲ್ಗಡೆ ನಿಮಗೆ ಟೈಮ್ ಲೈನ್ ಅಲ್ಲಿ ನೋಡಿ, ಟೈಮ್ ಲೈನ್ ಅಲ್ಲಿ ಡಬಲ್ ಗೆರೆ ಕಾಣಿಸ್ತಿದೆಯಾ, ರೆಡ್ ಗೆರೆ. ಈ ರೆಡ್ ಗೆರೆ ಎಲ್ಲಿಂದ ಎಲ್ಲಿಗೆ ಡಬಲ್ ಗೆರೆ ಇದೆಯೋ ಅಲ್ಲಿಗಿಂದ ಅಲ್ಲಿಗೆ ಒಂದು ಫೋಟೋ, ಮತ್ತೆ ಈ ರೆಡ್ ಡಬಲ್ ಗೆರೆಯಿಂದ ಮತ್ತೆ ಇನ್ನೊಂದ್ಸತಿ ಡಬಲ್ ಗೆರೆ ಬರುತ್ತೆ. ಸೊ ಅಲ್ಲಿಗೆ ಒಂದೊಂದು ಫೋಟೋ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕಿಂತ ಮುಂಚೆ ನೀವು ಈ ಒಂದು ಫೋಟೋವನ್ನ ಡಿಲೀಟ್ ಮಾಡಬೇಡಿ. ಸೊ ಈಗ ಫಸ್ಟ್ ಗೆರೆ ಏನ್ ಸ್ಟಾರ್ಟ್ ಆಗುತ್ತೆ, ಈ ಡಬಲ್ ಗೆರೆಯಲ್ಲಿ ಫಸ್ಟ್ ಗೆರೆ ಬರಬೇಕು. ಬಂದ್ಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಫೋಟೋ ಆಡ್ ಮಾಡಬೇಕು ಅಂತ ಇರ್ತೀರೋ ಸೊ ಆ ಫೋಟೋಗಳನ್ನ ಆಡ್ ಮಾಡಿ. ನೋಡಿ, ಫೋಟೋ ಈ ತರ ಬರುತ್ತೆ. ಸೊ ಈಗ ಬಂದಾಗ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಈ ಡಬಲ್ ಗೆರೆಯಲ್ಲಿ ಫಸ್ಟ್ ಗೆರೆ ತರ ಬನ್ನಿ. ಡಬಲ್ ಗೆರೆ ಇದೆಯಲ್ಲ, ಈ ಡಬಲ್ ಗೆರೆಯಲ್ಲಿ ಫಸ್ಟ್ ಗೆರೆ ತಗೊಳ್ಬೇಕು. ಕರೆಕ್ಟ್ ಆಗಿ ಬಂದಿಲ್ಲ ಅಂತ ಹೇಳಿದ್ರೆ ಮೇಲೆ ಆರೋ ಮಾರ್ಕ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟ್ ಆಗಿ ಗೆರೆಗೆ ಬರುತ್ತೆ. ಸೊ ಆಗ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ. 90 ಡಿಗ್ರಿ ಇಟ್ಕೊಂಡು ಈ ಜಾಗದಲ್ಲಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಹೀಗೆ ನೋಡಿ, ಈ ಜಾಗದಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡು ಸೊ ಬ್ಯಾಕ್ ಬಂದ್ಬಿಡಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಇನ್ನೊಂದು ಫೋಟೋ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ನೂ ಒಂದು ಫೋಟೋವನ್ನ ಆಡ್ ಮಾಡಿ. ಆಡ್ ಮಾಡ್ಬಿಟ್ಟು ಸೇಮ್ ಇದೇ ತರ ಸೊ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡು ಈ ಡಬಲ್ ಗೆರೆ ಹತ್ರ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಗೆರೆಗೆ ಬರ್ತೀವಿ. ಸೊ ಈ ಒಂದು ಆಪ್ಷನ್ ಯೂಸ್ ಮಾಡ್ಕೊಂಡು ಫೋಟೋ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಮಾಡ್ಕೊಂಡು ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 90 ಡಿಗ್ರಿಗೆ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈ ಫೋಟೋವನ್ನ ಈ ರೀತಿ ಲಾಸ್ಟ್ ಅಲ್ಲಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ಇದೇ ರೀತಿ ಎಲ್ಲಾ ಫೋಟೋಗಳನ್ನ ಆಡ್ ಮಾಡ್ಕೊಳ್ತಾ ಬನ್ನಿ. ನಾನೀಗ ವಿಡಿಯೋವನ್ನ ಸ್ಕಿಪ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಟ್ಯುಟೋರಿಯಲ್ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಸೊ ನೋಡಿ, ಈಗ ಈ ರೀತಿ ಎಲ್ಲ ಆಡ್ ಮಾಡ್ಕೊಂಡಿದ್ಮೇಲೆ ಫುಲ್ ಸ್ಟಾರ್ಟಿಂಗ್ ಬಂದ್ಬಿಡಿ. ಸ್ಟಾರ್ಟಿಂಗ್ ಈ ರೆಡ್ ಗೆರೆಗೆ ಬನ್ನಿ. ರೆಡ್ ಗೆರೆಗೆ ಬಂದ್ಬಿಟ್ಟು ಸೊ ಇಲ್ಲಿಗೆ ಒಂದು ವಿಡಿಯೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಒಂದು ವಿಡಿಯೋವನ್ನ ಆಡ್ ಮಾಡಿ. ಸೊ ವಿಡಿಯೋ ಈ ರೀತಿ ಬರುತ್ತೆ. ಸೊ ಈಗ ಈ ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 90 ಡಿಗ್ರಿಗೆ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈಗ ಈ ಒಂದು ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ರೋಮಾ ಕೀ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಥ್ರೆಶೋಲ್ಡ್ ಅಂತ ಏನಿದೆ ಅದನ್ನ ಸ್ವಲ್ಪ ಈ ರೀತಿ ಜಾಸ್ತಿ ಮಾಡ್ಕೊಳ್ತಾ ಬನ್ನಿ. ಸೊ ಅಲ್ಲಿ ಏನ್ ಗ್ರೀನ್ ಸ್ಕ್ರೀನ್ ಕಾಣಿಸ್ತಿದೆ ನಿಮ್ಗೆ ನೋಡಿ, ಈ ಫ್ರೇಮ್ ಏನಿದೆ, ಫ್ರೇಮ್ ಒಳಗಡೆ ಗ್ರೀನ್ ಸ್ಕ್ರೀನ್ ಇದೆಯಲ್ಲ, ಆ ಸ್ಕ್ರೀನ್ ಹೋಗ್ಬೇಕು ನೀಟಾಗಿ. ಆ ರೀತಿ ಎಷ್ಟು ಹೋಗ್ಬೇಕು ಆ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಸ್ವೈಪ್ ಮಾಡ್ಕೊಂಡು ಸೊ ಬ್ಯಾಕ್ ಬಂದ್ಬಿಟ್ಟು ಈಗ ನಿಮ್ಗೆ ಇಲ್ಲಿ 2 ಗೆರೆ ಕಾಣಿಸುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಈಗ ಅಲ್ಲಿ 1 ಗೆರೆ ಕಾಣಿಸುತ್ತೆ. ಸೊ 2 ಗೆರೆ ಆದ್ಮೇಲೆ 1 ಗೆರೆ ಬರುತ್ತೆ. ಅದಾದ್ಮೇಲೆ ಮತ್ತೊಂದು ಗೆರೆ ಬರುತ್ತೆ. ಸೊ ಅದಾದ್ಮೇಲೆ 2 ಗೆರೆ ಬರುತ್ತೆ. ಸೊ ಈಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮೊದಲು 1 ಗೆರೆ ಬರುತ್ತಲ್ಲ, ಅಲ್ಲಿಗೆ ಬರಬೇಕು. ಮಧ್ಯದಲ್ಲಿ 1 ಗೆರೆ ಬರುತ್ತೆ. ಸೊ ಅಲ್ಲಿಗೆ ಬಂದಾಗ ಈ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 3ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಈ ಫೋಟೋವನ್ನ ನೋಡಿ ಈ ರೀತಿ ಸೊ ಈ ರೀತಿ ಇಟ್ಕೊಳ್ಳಿ. ಆ ಫ್ರೇಮ್ ಒಳಗಡೆ ಕರೆಕ್ಟ್ ಆಗಿ ಫಿಟ್ ಆಗ್ಬೇಕು, ಆ ರೀತಿ ಇಟ್ಕೊಳ್ಳಿ. ಈ ರೀತಿ ಸೊ ಇಟ್ಕೊಂಡು ಇಲ್ಲಿಗೊಂದು ಕೀ ಫ್ರೇಮ್ ಓಕೆ ಮಾಡ್ಕೊಳ್ಳಿ. ಕೀ ಫ್ರೇಮ್ ಓಕೆ ಮಾಡ್ಕೊಂಡು ಮತ್ತೆ ಇಲ್ಲಿ ಮತ್ತೆ ಇನ್ನೊಂದು ಗೆರೆ ಬರುತ್ತೆ ಈ ಮೊದಲನೇ ಫೋಟೋದಲ್ಲೇನೆ. ಇಲ್ಲಿಗೆ ಮತ್ತೆ ಈ ಕೀ ಫ್ರೇಮ್ ನ ಮತ್ತೆ ಇನ್ನೊಂದ್ಸತಿ ಕೀ ಫ್ರೇಮ್ ಹಾಕೊಳ್ಳಿ. ಮತ್ತೆ ಈಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸೊ ಈ ಫೋಟೋವನ್ನ ಝೂಮ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಝೂಮ್ ಮಾಡ್ಕೊಂಡ್ರೆ ಇನ್ನೊಂದು ಕೀ ಫ್ರೇಮ್ ಓಕೆ ಆಗುತ್ತೆ.
ಸೊ ಈಗ ಸ್ವಲ್ಪ ಫುಲ್ ಝೂಮ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈಗ ಈ ರೀತಿ ಮೂವ್ ಮಾಡ್ಕೊಳ್ಳಿ. ಏನ್ ನಿಮ್ಮ ಫೋಟೋ ಈ ಫ್ರೇಮ್ ಇಂದ ಒಳಗಡೆ ಬರಬಾರ್ದು, ಆ ರೀತಿ ಝೂಮ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಈ ಕೀ ಫ್ರೇಮ್ ಅಲ್ಲೇ ಝೂಮ್ ಮಾಡ್ಕೊಳ್ಬೇಕು. ನೀವು ಮಧ್ಯದಲ್ಲಿ ಕೀ ಫ್ರೇಮ್ ಅಲ್ಲಿ ಝೂಮ್ ಮಾಡ್ಕೊಳ್ಬಾರ್ದು. ನೋಡಿ ಈ ರೀತಿ ಈ ಕೀ ಫ್ರೇಮ್ ಅಲ್ಲೇ ಝೂಮ್ ಮಾಡ್ಕೊಳ್ಬೇಕು. ಈ ರೀತಿ ಝೂಮ್ ಮಾಡ್ಕೊಂಡಿದ್ಮೇಲೆ ನೋಡಿ ಈ ರೀತಿ ಮತ್ತೆ ತಿರ್ಗಾ ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ಬ್ಲಾಕ್ ಬರ್ತಿದೆ. ಸೊ ಆ ರೀತಿ ಬರಬಾರ್ದು. ಮತ್ತೆ ಅದೇ ಕೀ ಫ್ರೇಮಿಗೆ ಬನ್ನಿ, ಮತ್ತೆ ಇನ್ನು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ, ಮತ್ತೆ ಸೇಮ್ ಇನ್ನೊಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ, ಮತ್ತೆ ಮುಂದೆ ಬನ್ನಿ. ಈಗ ನೋಡಿ ಈಗ ಸೊ ಫ್ರೇಮ್ ಒಳಗಡೆನೆ ಬರುತ್ತೆ ಫೋಟೋ. ಸೊ ಮತ್ತೆ ತಿರ್ಗಿ ಹೀಗೆ ಮೂವ್ ಮಾಡ್ಕೊಳ್ಳಿ. ಮತ್ತೆ ಈಗ ಎರಡು ಗೆರೆ ಏನು ಇಲ್ಲಿ ಫೋಟೋ ಹೋಗ್ತಾ ಇದೆಯೋ ಆ ರೇಂಜಿಗೆ ಬನ್ನಿ. ಇಲ್ಲಿ ಬಂದ್ಬಿಟ್ಟು ಮತ್ತೆ ಈ ಫೋಟೋವನ್ನ ಈ ರೀತಿ ಝೂಮ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫೋಟೋ ಝೂಮ್ ಆಗಬೇಕು. ತುಂಬಾ ಝೂಮ್ ಆದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಸ್ವಲ್ಪ ಝೂಮ್ ಆಗಲಿ, ಜಾಸ್ತಿ ಆಗೋದು ಬೇಡ. ನೋಡಿ ಈಗ ಒಂದ್ಸರಿ ಈಗ ಸ್ಟಾರ್ಟಿಂಗ್ ಬನ್ನಿ, ಒಂದ್ಸರಿ ಸುಮ್ಮನೆ ಪ್ಲೇ ಮಾಡಿ. ನೋಡಿ ಈ ರೀತಿ. ಸೊ ಹೀಗೆ ಏನು ಹೇಳಿದೆ ಅದೇ ಪ್ರೊಸೀಜರ್ ಅಲ್ಲಿ ಮತ್ತೆ ಬ್ಯಾಕ್ ಬಂದ್ಬಿಡಿ. ಈಗ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಈ ಕೀ ಫ್ರೇಮಿಗೆ ಬರಬೇಕು. ಏನು ರೆಡ್ ಲೈನ್ ಕಾಣಿಸ್ತಿದೆ ನಿಮಗೆ, ಈ ರೆಡ್ ಲೈನಿಗೆ ಬರಬೇಕು. ರೆಡ್ ಲೈನಿಗೆ ಬಂದ್ಬಿಟ್ಟು ಈ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫೋಟೋನ ಕರೆಕ್ಟಾಗಿ ಫಿಟ್ ಮಾಡ್ಕೋಬೇಕು. ಹೀಗೆ ನೋಡಿ ಈ ರೀತಿ ಫಿಟ್ ಮಾಡ್ಕೊಳ್ಬೇಕು. ಎಷ್ಟಕ್ಕೆ ಕರೆಕ್ಟಾಗಿ ಬೇಕೋ ನಿಮಗೆ ಆ ರೀತಿ ಫಿಟ್ಟಿಂಗಲ್ಲಿ ಇಟ್ಕೊಳ್ಬೇಕು. ಸೊ ಇಟ್ಕೊಂಡು ಈ ಕೀ ಫ್ರೇಮ್ ಒಂದ್ಸತಿ ಆ್ಯಡ್ ಮಾಡಬೇಕು. ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿಬಿಟ್ಟು ಹೀಗೆ ಮೂವ್ ಮಾಡ್ಕೊಳ್ಬೇಕು. ಇನ್ನೊಂದು ಒಂದೇ ಒಂದು ಗೆರೆ ಬರುತ್ತೆ. ಸೊ ಅಲ್ಲಿಗೆ ಬಂದ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಕೀ ಫ್ರೇಮ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಬರಬೇಕು. ಮತ್ತೆ ಈ ಫಸ್ಟ್ ಫೋಟೋ ಸ್ಟಾರ್ಟ್ ಆಗಿ ಬರುತ್ತಲ್ಲ ಅಲ್ಲಿ ಬರಬೇಕು. ಅಲ್ಲಿಗೆ ಬಂದ್ಬಿಟ್ಟು ಫೋಟೋವನ್ನ ಫುಲ್ಲು ಝೂಮ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಫೋಟೋ ಝೂಮ್ ಮಾಡಿಕೊಂಡು ಸೊ ಹೀಗೆ ಒಂದ್ಸತಿ ಮೂವ್ ಮಾಡ್ಕೊಳ್ಬೇಕು. ಮೂವ್ ಮಾಡ್ಕೊಂಡು ತುಂಬಾ ಫೋಟೋ ಆಗಲ್ಲ ಬೇಡ, ಸ್ವಲ್ಪ ಕಮ್ಮಿ ಇರಲಿ. ತುಂಬಾ ಕಮ್ಮಿ ಆದ್ರೆ ಮತ್ತೆ ಫ್ರೇಮ್ ಒಳಗಡೆ ಬಂದ್ಬಿಡುತ್ತೆ. ಹಾಗಾಗಿ ಸೊ ಈಗ ಕರೆಕ್ಟ್ ಆಗಿದೆ. ಸೊ ಹೀಗೆ ಮತ್ತೆ ತಿರ್ಗಾ ಎಂಡಿಂಗ್ ಬರಬೇಕು. ಈ ಒಂದು ಎಂಡಿಂಗ್ ಕಾಲಮಿಗೆ ಬಂದ್ಬಿಟ್ಟು ಮತ್ತೆ ಫೋಟೋನ ಝೂಮ್ ಮಾಡ್ಕೊಳ್ಬೇಕು. ಸೊ ಇದೇ ತರ ಎಲ್ಲಾ ಫೋಟೋಗಳನ್ನ ನೀವು ಅನಿಮೇಷನ್ ನ ಆಡ್ ಮಾಡಬೇಕು. ಈಗ ನಾನೇನು ಆಡ್ ಮಾಡಿದ್ದೆ ಇದೇ ಸೇಮ್ ಪ್ರೊಸೀಜರ್ ಅಲ್ಲಿ, ಡಿಫರೆನ್ಸ್ ಏನು ಇಲ್ಲ. ಇದೇ ಪ್ರೊಸೀಜರ್ ಅಲ್ಲಿ ಫೋಟೋವನ್ನ ಆಡ್ ಮಾಡಬೇಕು. ಸೊ ಈಗ ನಾನು ಫಾಸ್ಟ್ ಆಗಿ ಮೂವ್ ಮಾಡ್ತೀನಿ. ಸೇಮ್ ಪ್ರೊಸೀಜರ್, ಏನು ಚೇಂಜಸ್ ಇಲ್ಲ. ಸೊ ನಿಮಗೆ ಆಡ್ ಮಾಡ್ಬಿಟ್ಟು ತೋರಿಸ್ತೇನೆ. ಸೊ ಎಲ್ಲಾ ಫೋಟೋಗೆ ಅನಿಮೇಷನ್ ಮಾಡ್ಕೊಂಡಿದ್ಮೇಲೆ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಮೊದಲನೇ ಗೆರೆ ಏನು ಕಾಣಿಸ್ತಿದೆ ನಿಮಗೆ, ಈ ಮೊದಲನೇ ಗೆರೆಯಿಂದ ಒಂದು ವಿಡಿಯೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಒಂದು ವಿಡಿಯೋವನ್ನ ಆಡ್ ಮಾಡಿ. ಸೊ ನೋಡಿ ಈ ವಿಡಿಯೋ ಈ ರೀತಿ ಬರುತ್ತೆ. ಸೊ ಈ ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಕಮ್ಮಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬಾಕ್ಸ್ ಟೈಪಲ್ಲಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸೊ ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈ ವಿಡಿಯೋವನ್ನ ಒತ್ತಿ ಇಟ್ಕೊಳ್ಳಿ. ಹೀಗೆ ಒತ್ತಿ ಇಟ್ಕೊಂಡು ಈ ಒಂದು ಮೊದಲು ವಿಡಿಯೋ ಹಾಕಿದ್ರಲ್ಲ ಗ್ರೀನ್ ಸ್ಕ್ರೀನ್ ವಿಡಿಯೋ, ಸೊ ಆ ವಿಡಿಯೋ ಕೆಳಗಡೆ ಬರಬೇಕು. ಆ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಆ ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಏನು ಈ ಫ್ರೇಮ್ ಕಾಣಿಸುತ್ತೆ ನಿಮಗೆ, ಆ ಫ್ರೇಮ್ ಕೆಳಗಡೆ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಈ ಒಂದು ವಿಡಿಯೋವನ್ನ ಕಮ್ಮಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಆ ಫ್ರೇಮ್ ಆಗಲ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ಸೊ ನೋಡಿ ಈ ರೀತಿ ಇಟ್ಕೊಂಡು ಸೊ ಇಲ್ಲಿ ಬ್ಲೆಂಡಿಂಗ್ ಮತ್ತು ಅಪಾಸಿಟಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಲೈಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಮೊದಲನೇ ಗೆರೆ ಹತ್ರ ಬನ್ನಿ. ಈಗ ಇಲ್ಲಿಗೆ ಟೆಕ್ಸ್ಟ್ ಆಡ್ ಮಾಡಬೇಕು. ಸೊ ಟೆಕ್ಸ್ಟ್ ಯಾವ ರೀತಿ ಆಡ್ ಮಾಡೋದು ಅಂತ ಹೇಳಿ ಈಗ ನಾನು ತೋರಿಸ್ತೇನೆ. ಅದನ್ನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಎಂಡಿಂಗ್ ಅಲ್ಲಿ ನಿಮಗೆ ತೋರಿಸ್ತೇನೆ ನಾನು. ಸೊ ಆ ಒಂದು ಟೆಕ್ಸ್ಟ್ ಅನ್ನ ಆಡ್ ಮಾಡ್ಕೊಳ್ಳೋಣ. ಈಗ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆ ಟೆಕ್ಸ್ಟ್ ಅನ್ನ ಆಡ್ ಮಾಡಿ. ನೋಡಿ ಈ ರೀತಿ ಟೆಕ್ಸ್ಟ್ ಬರುತ್ತೆ ಇದು. ಸೊ ಇದನ್ನ ನೀವು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 90 ಡಿಗ್ರಿಗೆ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಫುಲ್ಲು ಎಂಡಿಂಗ್ ವರ್ಗೂ ಸ್ವೈಪ್ ಮಾಡ್ಕೊಳ್ಳಿ. ಈ ಎಂಡಿಂಗ್ ಏನು ಇಲ್ಲಿ ಕಾಣಿಸುತ್ತೆ ನಿಮಗೆ 30.7 ಸೆಕೆಂಡ್ ವರ್ಗೂ. ಸೊ ಅಲ್ಲಿವರೆಗೂ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸೊ ಈ ಒಂದು ಹ್ಯಾಪಿ ಬರ್ತ್ಡೇ ಅಂತ ಏನ್ ಬರ್ತಾ ಇದೆ ನಿಮಗೆ, ಅದು ಬಂದ ಮೇಲೆ ಈ ಒಂದು ಟೆಕ್ಸ್ಟ್ ಬರಬೇಕು. ಆ ರೀತಿ ನೋಡ್ಕೊಳ್ಳಿ. ಸೊ ಬರ್ತ್ಡೇ ಬಂತಲ್ವಾ, ನೋಡಿ ಬರ್ತ್ಡೇ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ ಬಂದ ಮೇಲೆ ಈ ಒಂದು ಟೆಕ್ಸ್ಟ್ ಆನ್ ಆಗಬೇಕು. ಸೊ ಇಲ್ಲಿವರೆಗೂ ತಗೊಂಡು ಸೊ ಈ ಒಂದು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಟ್ ಆಗಿಬಿಡುತ್ತೆ ಲೆಫ್ಟಲ್ಲಿರೋದು. ಸೊ ಕಟ್ ಆಗಿದ ಕೂಡಲೇ ಈ ಒಂದು ಟೆಕ್ಸ್ಟನ್ನು ನೋಡಿ ಈ ರೀತಿ ತೊಗೊಂಡು ಬಂದು ಈ ರೀತಿ ಇಟ್ಕೊಳ್ಳಿ. ಸೊ ನಿಮಗೆ ದಪ್ಪ ಬೇಕಂದರೆ ದಪ್ಪ ತಗೊಳ್ಳಿ, ಅಥವಾ ಸಣ್ಣ ಬೇಕಂತ ಹೇಳಿದ್ರೆ ಸಣ್ಣವಾಗಿ ಇಟ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಳ್ಳಿ. ಸೊ ಒಂದೇ ನೇಮ್ ಇರುತ್ತೆ, ಒಂದೇ ನೇಮ್ ಇದ್ರೆ ಒಂದೇ ನೇಮ್ ಇಟ್ಕೊಳ್ಳಿ. ಸೊ ನಾನು 2 ಟೆಕ್ಸ್ಟ್ ಹಾಕ್ತಾ ಇದ್ದೀನಿ ಇಲ್ಲಿ ನಾನು. ಸೊ ಈ ರೀತಿ ಹಾಕ್ಕೊಳ್ಳಿ. ಇಟ್ಕೊಂಡು ಸೊ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಫೇಡ್ ಇನ್ ಫೇಡ್ ಔಟ್ ಅಂತ ಒಂದು ಎಫೆಕ್ಟ್ ಬರುತ್ತೆ. ನಿಮ್ಗೆ ಇಲ್ಲಿ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಫೇಡ್ ಅಂತ ಟೈಪ್ ಮಾಡಿ. ನೋಡಿ ಇದು ಬರುತ್ತೆ. ಸೊ ಇದು ಬಂದಾಗ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಬಂದ್ಬಿಡಿ. ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಲಾಂಗ್ ಶಾಡೋ ಅಂತ ಸರ್ಚ್ ಮಾಡಿ. ನೋಡಿ ಲಾಂಗ್ ಶಾಡೋ ಅಂತ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ.
ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೈಜ್ ಏನ್ ಕಾಣಿಸ್ತಿದೆ ನಿಮಗೆ ಅದು 0.026 ಇಟ್ಕೊಳ್ಳಿ ನೋಡಿ, ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಇಲ್ಲಿ ಆಂಗಲ್ ಬಂದ್ಬಿಟ್ಟು 93 ಪಾಯಿಂಟ್ ಇಟ್ಕೊಳ್ಳಿ ನೋಡಿ, ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸೊ ಇಲ್ಲಿ ಆಲ್ಫಾ ಬಂದ್ಬಿಟ್ಟು 59.6 ಇಟ್ಕೊಳ್ಳಿ. ಸೊ ಇಲ್ಲಿ ಸಾಲಿಡಿಟಿ 100 ಇರಲಿ, ಫಿಲ್ 100 ಇರಲಿ, ಮತ್ತೆ ಫೇಡ್ ಮಾಮೂಲಿಗೆ ಇರಲಿ. ಸೊ ಬ್ಯಾಕ್ ಬಂದ್ಬಿಡಿ, ಮತ್ತೆ ಈಗ ಈ ಟೆಕ್ಸ್ಟ್ ಎಲ್ಲ ಆಡ್ ಮಾಡಿದ್ರು ಅಲ್ಲಿಗೆ ಬನ್ನಿ. ಮತ್ತೆ ಈ ಟೆಕ್ಸ್ಟ್ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಯಾವಾಗ ಆನ್ ಆಗುತ್ತೆ, ಸೊ ಮತ್ತೆ ಇನ್ನೊಂದು ಟೆಕ್ಸ್ಟ್ ಹಾಕ್ಬೇಕು ಅಂದಾಗ ಸೊ ಈ ಫೇಡ್ ಬಂದ್ಬಿಟ್ಟು ಮತ್ತೆ ಆನ್ ಆಗುತ್ತಲ್ಲ ಆ ಒಂದು ಜಾಗಕ್ಕೆ ಬನ್ನಿ. ಬಂದ್ಬಿಟ್ಟು ಇಲ್ಲಿಂದ ಇನ್ನ ಒಂದು ಟೆಕ್ಸ್ಟ್ ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಆಡ್ ಮಾಡ್ಬೇಕು. ಸೊ ಈಗ ನಾನು ಆಡ್ ಮಾಡ್ತೀನಿ. ಬ್ಯಾಕ್ ಬಂದ್ಬಿಟ್ಟು ಮೊದಲು ಏನು ಟೆಕ್ಸ್ಟ್ ಆಡ್ ಮಾಡಿದ್ರಲ್ಲ ಆ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಎಫೆಕ್ಟ್ ಅಂತ ಕೊಡಿ. ಸೊ ಬ್ಯಾಕ್ ಬಂದ್ಬಿಟ್ಟು ಈಗ ಟೆಕ್ಸ್ಟ್ ಆಡ್ ಮಾಡಿದ್ರಲ್ಲ ಆ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೊ ಕೊಟ್ಬಿಟ್ಟು ಸೊ ಸ್ಟಾರ್ಟಿಂಗ್ ಬಂದ್ಬಿಡಿ. ಈಗ ಸ್ಟಾರ್ಟಿಂಗ್ ಮೊದಲನೇ ಗೆರೆ ಇದೆಯಲ್ಲ ಅಲ್ಲಿಗೆ ಬನ್ನಿ. ಇಲ್ಲಿಂದ ಒಂದು ವಿಡಿಯೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ವಿಡಿಯೋವನ್ನ ಆಡ್ ಮಾಡಿ. ಸೊ ನೋಡಿ ಈ ವಿಡಿಯೋ ಈ ರೀತಿ ಬರುತ್ತೆ. ಈ ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು 90 ಡಿಗ್ರಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸೊ ಈಗ ಬ್ಯಾಕ್ ಬಂದ್ಬಿಟ್ಟು ಈಗ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಈ ರೀತಿ ಝೂಮ್ ಮಾಡಿ. ಇಲ್ಲಿ ಕೆಳಗಡೆ ಸೈಡ್ ಅಲ್ಲಿ ಸ್ವಲ್ಪ ಗ್ರೀನ್ ತರ ಬರುತ್ತೆ ನೋಡಿ, ಆ ಗ್ರೀನ್ ಬರಬಾರ್ದು. ಸೊ ಈ ರೀತಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ವಾಪಸ್ ಬ್ಲೆಂಡಿಂಗ್ ಮತ್ತೆ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಲೈಟ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ. ಮತ್ತೆ ಇನ್ನೊಂದು ವಿಡಿಯೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇನ್ನೊಂದು ವಿಡಿಯೋವನ್ನ ಆಡ್ ಮಾಡಿ. ಸೊ ಆಡ್ ಮಾಡಿಬಿಟ್ಟು ಸೊ ಈ ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬ್ಲೆಂಡಿಂಗ್ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೈಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 77 ಇಟ್ಕೊಳ್ಳಿ. ಒಪಾಸಿಟಿ ಬಂದ್ಬಿಟ್ಟು 77% ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ಈಗ ಫುಲ್ ಎಂಡಿಂಗ್ ಬಂದ್ಬಿಡಿ. ಸೊ ಎಂಡಿಂಗ್ ಅಲ್ಲಿ ಈ ಒಂದು ಲೈಟ್ ಲೀಕ್ ವಿಡಿಯೋ ಏನಿದೆ ಸೊ ಜಾಸ್ತಿ ಇದೆ. ಸೊ ಆ ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಬಿಡಿ. ಸೊ ಕಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈಗ ಒಂದ್ಸರಿ ಪ್ಲೇ ಮಾಡ್ಕೊಂಡು ನೋಡಿ. ನೋಡೋರಲ್ಲ ಸ್ನೇಹಿತರೆ, ಸೊ ತುಂಬಾ ಈಸಿ, ಎಡಿಟ್ ಮಾಡುವಂತದ್ದು ಏನಿಲ್ಲ, ತುಂಬಾ ಈಸಿಯಾಗಿ ಈ ಒಂದು ವಿಡಿಯೋವನ್ನ ಎಡಿಟ್ ಮಾಡ್ಕೊಳ್ಬಹುದು ನೀವು. ಇಷ್ಟೆಲ್ಲ ಆದ್ಮೇಲೆ ಸೊ ಈ ಒಂದು ಮೇಲ್ಗಡೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮ ಗ್ಯಾಲರಿಲಿ ಸೇವ್ ಆಗಿದೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಫ್ರೆಂಡ್ಸ್. ಈ ರೀತಿ ಫಾಂಟ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಸೊ ಈ ಫಾಂಟ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ನಿಮಗೆ ಕಂಪ್ಲೀಟ್ ವಿಡಿಯೋ ನೋಡಬೇಕು. ಅಲ್ಲಿ ನಿಮಗೆ 3 ಪಾಸ್ವರ್ಡ್ ಸಿಗುತ್ತೆ. ಸೊ ಆ ಪಾಸ್ವರ್ಡ್ ಅನ್ನ ಇದು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ, ಅಂದ್ರೆ ಈ ಫೈಲ್ ಅನ್ನ ನಾನು ರಾರ್ ಕೊಟ್ಟಿರ್ತೇನೆ. ಸೊ ನೀವು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಹೇಳಿದ್ರೆ ಆ ಒಂದು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕು. ಸೊ ನಿಮಗೆ 3 ಕಡೆ ಸಿಗುತ್ತೆ ನಿಮಗೆ ಆ ಪಾಸ್ವರ್ಡ್ ಅನ್ನ ಒಟ್ಟಿಗೂಡಿಸಿ ಸೊ ಎಂಟ್ರಿ ಮಾಡಬೇಕು. ಸೊ ಎಲ್ಲೂ ಕೂಡ ನೀವು ಸ್ಪೇಸ್ ಕೊಡಂಗಿಲ್ಲ. ಬಿಗ್ ಲೆಟರ್ ಕೊಟ್ಟಿದ್ರೆ ಬಿಗ್ ಲೆಟರ್ ಹಾಕ್ಬೇಕು, ಸ್ಮಾಲ್ ಲೆಟರ್ ಕೊಟ್ಟಿದ್ರೆ ಸ್ಮಾಲ್ ಲೆಟರ್ ಹಾಕ್ಬೇಕು. ಅಲ್ಲೇನ್ ಕೊಟ್ಟಿರ್ತಾನೆ ನಿಮಗೆ ಸೇಮ್ ಪಾಸ್ವರ್ಡ್ ಅನ್ನ ಅಲ್ಲಿಗೆ ಎಂಟ್ರಿ ಮಾಡಬೇಕು. ಯಾವುದೇ ಸ್ಪೇಸ್ ಇಲ್ದಂಗೆ 3 ಪಾಸ್ವರ್ಡ್ ಅನ್ನು ಕೂಡ ಜಾಯಿಂಟ್ ಮಾಡ್ಕೊಂಡು ಅಲ್ಲಿಗೆ ಎಂಟ್ರಿ ಮಾಡಿದ್ರೆ ಅದು ಎಕ್ಸ್ಟ್ರಾಕ್ಟ್ ಆಗಿ ನಿಮಗೆ ಈ ಒಂದು ಫಾಂಟ್ ಗಳು ನಿಮಗೆ ಸಿಗತ್ತೆ.